ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಟೀ ಟೈಮ್ ಕೇಕ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೈದಾ ಹಿಟ್ಟು ಬೇಡ, ಸೋಡಾ ಬೇಡ, ಮೇಯ್ನಾಗಿ ಓವನ್ ಕೂಡ ಇಲ್ಲದೇ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಇಲ್ಲಿ ಒಂದು ಕೇಕ್ ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗ್ರೀಸ್ ಮಾಡಿಕೊಂಡು ಈ ಥರ ಬೇಕಿಂಗ್ ಶೀಟ್ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿನ ನಾನು ಒಂದು 10 ನಿಮಿಷ ಈ ಥರ ಒಂದು ದೊಡ್ಡದಾಗಿರುವಂತಹ ಬಾಣಲೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಅದು 10 ನಿಮಿಷ ಬಿಸಿ ಆಗೋದ್ರೊಳಗೆ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು. ಇಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು 1/4 ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯ ಫ್ಲೇವರ್ ಇರಬಾರ್ದು, ನಾರ್ಮಲ್ ಕುಕ್ಕಿಂಗ್ ಎಣ್ಣೆ ಆಗುತ್ತೆ. ಸೊ ನಾನು ಆಮೇಲೆ ಅರ್ಧ ಕಪ್ಪು ಹಾಲನ್ನ ಹಾಕೋತಾ ಇದ್ದೀನಿ. ತುಂಬ ಹಾಲು ಹಾಕಬೇಡಿ, ಆಮೇಲೆ ಗಟ್ಟಿ ಇದ್ದರೆ ಮತ್ತೆ ನಾವು ಹಾಲನ್ನ ಆ್ಯಡ್ ಮಾಡ್ಕೋಬೋದು. ಸೊ ನನ್ನ ಹತ್ರ ಇಲ್ಲಿ ಕೋಕಾ ಪೌಡರ್ ಇರಲಿಲ್ಲ. ಸೊ ಕೋಕೋ ಪೌಡರ್ ಇಲ್ಲ ಅಂದರೂ ಪರವಾಗಿಲ್ಲ, ಹರ್ಷಿ ಸಿರಪ್ನ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ನಾನು ಅದಕ್ಕೆ ಇಲ್ಲಿ ಹರ್ಷಿ ಸಿರಪ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಕೋಕೋ ಪೌಡರ್ ಹಾಕ್ಕೊಳ್ಳಿ. ಇದೆಲ್ಲನೂ ನಾನು ಒಂದು ಫೈನ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಗಂಟುಗಳು ಇರಬಾರ್ದು. ಈ ಮಿಕ್ಸಿಗೆ ಹಾಕೋದ್ರಿಂದ ನಮಗೆ ಗಂಟುಗಳು ಆಗೋದೇ ಇಲ್ಲ. ಈಗ ನಾನು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿ ಅದರ ಮೇಲೆ ಒಂದು 2 ರಿಂದ 3 ಚಮಚ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಯಾಕೆಂದರೆ ನಮಗೆ ಇದರಲ್ಲಿ ಯಾವುದೇ ರೀತಿಯ ಗಂಟುಗಳಿರಬಾರ್ದು, ಅದಕ್ಕೋಸ್ಕರ ಈ ಥರ ಹಾಲು ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಆವಾಗಲೇ ರೆಡಿ ಮಾಡಿಟ್ಟಿದ್ವಲ್ಲ, ಕೇಕ್ ಪ್ಯಾನ್ ಇತ್ತಲ್ಲ, ಅದರಲ್ಲಿ ಹಾಕಿ ಬೇಕ್ ಮಾಡೋಕ್ಕೆ ಇಡೋಣ. ಇವಾಗ ನಮ್ಮ ಬಾಣಲೆ ಬಿಸಿ ಆಗಿದೆ. ಇದನ್ನು ನಾನಿವಾಗ ಒಂದು 45 ರಿಂದ 50 ನಿಮಿಷದಷ್ಟು ಮುಚ್ಚಿಬಿಟ್ಟು ಬೇಕ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಒಂದು 5-10 ನಿಮಿಷ ಅಥವಾ 15 ನಿಮಿಷ ಅಂತ ಹೇಳಿ ಓಪನ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಂದು ಕೇಕ್ ಇವಾಗ ರೆಡಿಯಾಗಿದೆ. ಇದು 50 ನಿಮಿಷ ತೊಗೊಂಡಿತ್ತು ಇದು ಬೇಕಾಗೋಕ್ಕೆ. ನೋಡಿ, ನಾನು ನೈಫ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಒಳಗಡೆಗೆ. ನೋಡಿ, ಇಷ್ಟು ಕ್ಲೀನಾಗಿ ಬರ್ತಾ ಇದೆ ಅಲ್ವಾ ಕೇಕು. ಸೊ ಪರ್ಫೆಕ್ಟಾಗಿ ಕೇಕು ಬೆಂದಿದೆ ಇದು. ಸೊ ನಾನಿವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಈ ಕೇಕ್ ತಣ್ಣಗಾದ ಮೇಲೆ ನೀವು ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸೊ ನನ್ನ ಕೇಕ್ ಈಗ ಆಲ್ಮೋಸ್ಟ್ ತಣ್ಣಗಾಗಿದೆ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಎಲ್ಲಿ ಕೂಡ ಯಾವುದೇ ರೀತಿ ಪಾತ್ರೆಗೆ ಇದು ಕೇಕ್ ಅಂಟಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಮನೇಲಿಂದ ನಾವು ಎಷ್ಟು ಕ್ಲೀನಾಗಿ ಸೋಡಾ ಇಲ್ಲದೆ, ಮೈದಾ ಹಿಟ್ಟಿಲ್ಲದೆ, ಓವನ್ ಇಲ್ಲದೇ ನಾವು ಮನೆಯಲ್ಲಿ ಮಾಡ್ಕೋಬೋದು ಕೇಕ್ನಂತ. ಇದು ಕಾಫಿ ಟೀ ಟೈಮ್ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಈ ಥರ ವಿಪ್ಪಿಂಗ್ ಕ್ರೀಮ್ ಹಾಕಿಬಿಟ್ಟು ಡೆಕೋರೇಟ್ ಮಾಡ್ಕೋಬೋದು. ನನ್ನ ಮಕ್ಕಳಿಗೆ ಇಷ್ಟ ಅಂತ ಈ ಥರ ಮಾಡಿದೆ ಅಷ್ಟೇ. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಸೊ ನೀವು ಈ ಥರ ಕೇಕ್ನ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋಗೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಅಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.